ಇವ್ರಿಗೇನು ಕನ್ನ ಕಾಣುಲು ಕಣ್ಣ ಕಾಣ್ಲ ಅವ್ರಂಗ ನಾಟಕ ಮಾಡಕತ್ತಾರೋ ಏನು ಇವ್ರದ್ದು ಲೆಕ್ಕ ತಿಳಿವತ್ತಲ್ಲ. ಇರ್ಲಿ ಇರ್ಲಿ ಅದೆಷ್ಟೋ ತನ ಕಣ್ ಕಾಣ್ಲ ಅವ್ರಂಗ ಇರ್ತಾರೋ ನಾನು ನೋಡ್ತೇನೆ. ಗಿರ್ಜಕ್ಕ ನಮ್ಮ ಕಲ್ಲವಕ್ಕೆ ಹಿಂಬಾಲ್ ಇರ್ಲಿಲ್ಲ ಅಂದ್ರೆ ಯಾಕೋ ಕೆಲಸ ಸಾಗಿದಂಗ ಆಗುದಿಲ್ಲ ಹೌದಿಲ್ಲ? ಹೌದ್ರಿ ಅತ್ತೀರಿ, ಅವ್ರಿದ್ರೆ ಒಂಥರ ಮಜಾ ನೋಡ್ರಿ. ಎಷ್ಟು ಕೆಲಸ ಮಾಡಕತ್ರನು ಅವ್ರ ಜೋಡಿ ಅವ್ರೊಂದು ಮಾತಾಡೆ ನಾವೊಂದು ಮಾತಾಡೆ, ಅವ್ರೊಂದು ಜಗಳಾಡೆ ನಾವೊಂದು ಜಗಳಾಡೆ, ಕಡೆಗೆ ಎಲ್ಲಾರು ಕೂಡ ನಕ್ಕೋಂತ ಕುಂತ್ಕೊಂಡು ಊಟ ಮಾಡಿ ಮನೆಗೆ ಹೋಗಿಬಿಟ್ರೆ ಅದೊಂಥರ ಚಂದ್ರಿ. ಇವತ್ತು ಯಾಕೋ ಅವ್ರಿಲ್ಲ, ನನಗೂ ಹಂಗ ಅನ್ಸಾಕತೈತ್ರಿ. ಹೌದು ಗಿರ್ಜಕ್ಕ, ನನಗೂ ಆಕಿ ನಿಂಬಲ್ಲಿ ಬಡ್ದಾಡ್ಕೊಂತ ಇದ್ರೆ ಚಲೋ ನೋಡ. ನನಗೂ ಇವತ್ತ ಗನ ಬ್ಯಾಸರ ಆಗತತ್ ಬಿಡು. ಇನ್ನು ನೋಡಿಲಿ ಇಷ್ಟ ಹೊಲ ಸಾಗೈತಿ, ಇನ್ನೂ ಇಟ್ಟಾಕೊಂಡ ಹೊಲ ಐತ್ವಾ. ಬರ್ರಿ ಬಡ ಬಡ ಸಾಗ್ ಮಾಡೋಣಂತ. ಹಾ, ಈಗ ನಾ ಮಾತಾಡಿದೆ ಅಂದ್ರ ನನ್ನ ಕಡೆನ ಹೇಳ್ತಾರ ತಡಿ ಎಲ್ಲರೂ. ಅಲ್ಲ, ನಮ್ಕಿಂತ ಮುಂದಾಗಿ ಬರಾಕಿ ಕಲ್ಲವಕ್ಕ ಇವತ್ತು ಯಾಕೆ ಬರ್ಲಿಲ್ಲ ಕಮಲಕ್ಕ? ಏನ ಊರಿಗೆದು ಹೋಗ್ಯಾಳನ? ಇಲ್ಲವ ಮಲ್ಲಕ್ಕ, ನಮ್ಮ ಮಲ್ಲಪ್ಪನ ಬೆಂಗಳೂರಿಗೆ ಹೊಂಟಾರಂತ, ಅದಕ್ಕೆ ರೊಟ್ಟಿ ಮಾಡಿಡು ಅಂದ್ರಂತ. ಕಡಕ್ ರೊಟ್ಟಿ ಅವ್ರಿಗೊಂದು ಹೊರಗಡೆ ಹೋದಲ್ಲೇ ಊಟ ಸಜ್ಜಾಗೋದಿಲ್ಲಲ್ಲ, ಅದಕ್ಕೆ ಕಡಕ್ ರೊಟ್ಟಿ ಮಾಡಕತ್ತಿದ್ಲು. ಇನ್ನೊಂದು 10 ರೊಟ್ಟಿ ಹಿಟ್ಟೈತಿ ಕಮಲವಕ್ಕ, ಮಾಡಿದಕ್ಕೆ ಬಂದ ಬಿಡ್ತಾನೋ ಅಂದ್ಲ. ಆತು ಬರುವ ಹಂಗಾರ ಮಾಡಿ ಬಾ ಅಂತ ಹೇಳಿ ಬಂದ್ ನೋಡ್ ನಾನ. ಆ ಕಡೆ ಮಕ ತಿರ್ಕೊಂಡ್ ಮಾತಾಡತ್ತ ನೋಡು, ಈ ಕಡೆ ಮಕ ತಿರ್ಕೊಂಡ ನಾನು ನೋಡತ್ತ ಮಾತಾಡಿದ್ರ ಏನು ಕೆಲಸ ಹಿಂದಾಕತ್ ನೋಡು. ಅಲ್ಲವ ಯಾಕ ಮತ್ತು ಪಗಾರ ಪುಟ್ಟ ಪೂರ ತಗೊಂಡ್ಕಾರ ಎಳೆ ಮಾಡಿ ಬಂದು ಕೆಲಸ ಮಾಡ್ರ ಹೆಂಗವ? ಪಗಾರ ತಗೋತಾವು ಕರೆಕ್ಟ್ ಟೈಮ್ ಟು ಟೈಮಿಗೆ ಬಂದ ಕೆಲಸ ಮಾಡ್ಬೇಕು ಬಿಡು, ಅಂದ್ರೆ ಪಗಾರ ತಗೋಕ ಚಲೋ ಅನಿಸ್ತೈತಿ. ಅವ ನಮ್ಮ ಕಲ್ಲವಕ್ಕ ಹಾಗೆಲ್ಲ ಇಲ್ಲವ ಮಲ್ಲಕ್ಕ, ನಂಗೆ ಅಂಥ ಯೋಚನೆನೂ ಬರಲ್ಲ ನೋಡು. ಎಷ್ಟೋ ಸಲ ನಾವು ಇನ್ನ ಹಿಂದಿರ್ತೇವಿ, ಮುಂದೆ ಹೋಗೋಗೆ ಕೆಲಸ ಮಾಡ್ತಾಳು. ಏನೋ ಅವರು ಊರಿಗೆ ಹೊಂಟಾರ ಅನ್ನೋದಕ್ಕೆ ಕೆಲಸ ಐತಂತ ಹೇಳಿಬಿಟ್ಟಾಳು. ನೋಡಂತೆ ಬೇಕಾದ್ರೆ ನೀ ಈಗ ನಮ್ಗಿಂತ ಹಿಂದೆ ಬಂದ್ರೂ ನಮ್ಗಿಂತ ಮೊದಲ ಸಾಲುಗಳು ಮುಗಿಸ್ತಾ. ಹೌದೌದ್ರಿ, ಅವರಷ್ಟು ಒತ್ರ ಕೆಲಸ ಮಾಡಕ ನಮಗಂತೂ ಆಗುದಿಲ್ಲ ನೋಡ್ರಿ ಮಲ್ಲವಕ್ಕರ. ಹೌದೌದು ಗಿರ್ಜಕ್ಕ, ಕೆಲಸ ಮಾಡಾಕ ಗನ ಒತ್ರದಾಳ ಬಿಡು. ಆಕಿ ನಂಗೆ ಒತ್ರ ಕೆಲಸ ಮಾಡಾಕ ನನಗೂ ಆಗುದಿಲ್ಲವ. ಹಂಗೆ ಚುಟು ಓಡಾಡ್ಕೊಂತ ಸಣ್ಣ ಹುಡುಗರಂಗ ಹೆಂಗೆ ಕೆಲಸ ಮಾಡ್ತಾಳಂದಿ. ಏನು ಇಲ್ಲಿದ್ದೆ ಅಂದ್ರೆ ಅಲ್ಲಿರ್ತಾಳ, ಕಾಲಾಗರ ಅಟ್ಟು ಹಗರದಾಳ. ಆಕಿನ ಜೋಡಿ ನಡೆಯಾಕರ ನನಗಂತೂ ಸಾಧ್ಯ ಆಗುಲ್ಲ. ಹೌದು, ಪೂಜಾದ್ದದು ಎಲ್ಲ ಕೆಲಸ ಮುಗಿಸಿ ಬಂದ್ರೇನ ನೀವೆಲ್ಲ? ಹೂನವ, ಶ್ರಾವಣ ಅಮಾವಾಸ್ಯೆ ಎಲ್ಲ ಕೆಲಸ ಮುಗಿಸಿ ಮನ್ಯಾಗ ದೇವರ ಎಲ್ಲ ಪೂಜೆ ಮಾಡಿ ನಮ್ಮ ಮನೆ ದೇವ್ರಿಗೆ ನಮ್ಮ ಮನೆ ಎದುರದು ಹೊಂಟಿದ್ರು. ಅವ್ರ ಕೈಯಾಗ ಎಡಿ ಕಟ್ಕೊಟ್ಟು ಇಲ್ಲಿ ಹೊಲಕ್ಕನು ಎಲ್ಲ ಎಡಿ ಅದು ತಗೊಂಬಂದ ಪೂಜೆ ಮಾಡಿ ಆಮೇಲೆ ಕೆಲ್ಸಕ್ಕೆ ಹಚ್ಚೇವ್ ನೋಡು. ಹೂನವ, ನಾನು ಮುಂಜಾನೆ ಇವತ್ತು 5 ಗಂಟೆಗೆ ಎದ್ದೀನಿ ಕಮಲವಕ್ಕ. ಎದ್ದ ಕಾರ ಮನೆ ಎಲ್ಲ ಸಾರಿಸಿ ಅಂಗ್ಳ ಬಾಗ್ಲ ಹೊಡೆದು ರಂಗೋಲಿ ಹಾಕಿ ಅಡ್ಗೆ ಮಾಡಿ ನಾನು ನಮ್ಮ ಹೊಲಕ್ಕೆ ಬುತ್ತಿ ಕಟ್ಟಿ ಕೊಟ್ಟನ ಈ ಕಡೆ ಬಂದು ನೋಡು. ಹೌದವ, ನಮ್ಮ ರೈತಕಿ ಮನೆಗೊಳಗ ಕೆಲಸ ಭಾಳ ಆಕತಿ ಕಮಲವಕ್ಕ. ಇವತ್ತ ಶ್ರಾವಣ ಅಮಾವಾಸ್ಯೆ ಅಂದ್ರು ನಮ್ಮ ಮನ್ಯಾಗ ರೊಟ್ಟಿ ಬೇಕಾಗಿದ್ದುವ. ಇವತ್ತೊಂದಿನ ಅದು ಅವ್ರಿಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದನು. ನನ್ನ ಗಂಡ ಏಕ ರೊಟ್ಟಿ ಇಲ್ಲನ ಇವತ್ತ ಅಂದ್ರವ. ಇಲ್ರಿ ಇವತ್ತ ಅಮಾವಾಸ್ಯೆ ರೊಟ್ಟಿ ಮಾಡಬಾರ್ದು ಅಂತ ಹೇಳಿರ. ನಾವು ಯಾರು ಹೇಳಿದಾರ ನಿಮಗೆಲ್ಲ? ಅಮಾವಾಸ್ಯೆನ ಹುಣಿವೇನ ರೊಟ್ಟಿ ಮಾಡ್ಕೊಂಡು ತಿನ್ನಾಕ ನಂಗೆ 1-2 ಬಿಸಿ ರೊಟ್ಟಿ ಮಾಡಿಕೊಡು ಅಂತಾರು. ಇವ ದಿನ ಮಾಡಿ ನನಗೂ ಬೇಸರಾಗಿತ್ತು. ಇವತ್ತೊಂದಿನ ತಿನ್ರಿ, ನಾಳಿಂದ ಮಾಡಿ ಕೊಡ್ತಾನಂತ ಹೇಳಿ ಬಿಟ್ಟು ನೋಡು. ನಮ್ಮ ಮನ್ಯಾಗೂ ಹಂಗ ಬಿಡ್ರಿ ಲಕ್ಷ್ಮಕ್ಕರ. ನಮ್ಮ ಮನ್ಯಾಗೂ ನಮ್ಮ ಮಾವಾರಿಗೆ, ನಮ್ಮ ಮನೆಯವರಿಗೆ, ಅಮ್ಮಗಳಿಗೆ ಅಷ್ಟೇ ಯಾಕ ಅತ್ತೆಯರಿಗೆ ನಮಗೂ ರೊಟ್ಟಿನ ಬೇಕ್ರೆ. ಆದ್ರೆ ಏನ್ ಮಾಡೋದು, ಹಿಂಗಿದ್ದಾಗ ಒಂದಿನ ಬಿಟ್ಬಿಡೋದ್ರಿ. ಹೂನವ, ಹಬ್ಬದ ಅಡ್ಗಿನೂ ಮಾಡಿ ಎಲ್ಲ ದೇವ್ರ ದಿನರ ತೀರಿಸಿ ಮನೆ ಕೆಲಸ ಮಾಡ್ಕೊಂಡ ಯಾವಾಗ ರೊಟ್ಟಿ ಪಲ್ಯ ಮಾಡ್ಕೊಂತ ಕುಂದ್ರಾಕತ್ತಿ. ಏನಾರ ದೇವ್ರ ಕೆಲಸ ಇದ್ದಾಗ ಅದು ನಾ ಅಂತೂ ಸೂಟಿ ಮಾಡಿಬಿಟ್ಟಿರ್ತೇನ್ವ. ಮತ್ತೆ ಏನು ಮಾಡೋದು ಬಿಡ್ರಿವ. ಮತ್ತೆ ಈಗ ನೋಡಂಗಾರ್ದ ಇವತ್ತೊಂದೇ ದಿನ ರೊಟ್ಟಿ ಇಲ್ಲ ಅಂದ್ರೆ ಹೊಲಕ್ಕೆ ಊಟ ಕಟ್ಕೊಂಡ್ ಬರಾಕ ಎಷ್ಟು ಗೋಳ್ ಆಕತ್ತಂದಿ. ದಿನ ರೊಟ್ಟಿ ಕಾಯಿಪಲ್ಲೆ ಅನ್ನ ಮೊಸರನ್ನ ಅಂತ ಹೇಳಿ ಕಟ್ಕೊಂಡ್ಬಂದು ರೂಢಿ ಆಗಿಬಿಟ್ಟಿರ್ತೈತೆ. ಇವತ್ತ ಎಣ್ಣೆ ಚಪಾತಿ ಅದು ಇದು ತಿನ್ನಾಕ ಜೀವವಲ್ಲಂತತೆ. ಹೌದೌದು ಕಮಲವಕ್ಕ, ಅದಂತೂ ಖರೆ. ಹೊಲಕ್ಕೆ ಊಟ ಕಟ್ಟಬೇಕಂದ್ರೆ ರೊಟ್ಟಿ ಬೇಕು ನೋಡು. ರೊಟ್ಟಿ ಬಿಟ್ರೆ ಬೇರೆ ಏನು ತಿನ್ನಕ್ಕೂ ಮನಸ್ಸಾಗೋದಿಲ್ಲ. ಅದ್ರಾಗ ಕೆಲಸ ಮಾಡಿ ಬೇಸರಾಗಿರ್ತೈತಲ್ರಿ, ಹೊಲ್ದಾಗ ಕುಂತುಂಡ್ರೆ ಒಂದು ರೊಟ್ಟಿ ಇನ್ನೂ ಹೆಚ್ಚಿಗೆ ಹೋಗ್ತತಿ. ಊಟರ ಅಷ್ಟು ರುಚಿ ಆತತ್ರಿ ಹೊಲ್ದಾಗ. ಅಯ್ಯ, ಇವ್ರೇನ ನಾಟೇನ್ರ ಮಾತಾಡ್ಸಿರ ನನ್ನ ಕಡೆ ನೋಡಿ ಮಾತಾಡಿ ಅವ್ರಾಗೆ ಕೇಳ್ತಾರೋ ಅಂತಂದ್ರೆ ಆ ಕಡೆ ಮಕ ತಿರ್ಕೊಂಡ ಕಳಿ ತೆಗ್ಯಾಕತ್ರಲ್ಲ. ಇವ ಇವ್ರನ್ನೇನು ಮಾತಾಡ್ಸೋದು ವಜ್ಜೆ ಆತಲ್ಲ. ರೀ ಜನ, ಈಗೊಂದು ಐಡಿಯಾ ಬಂತು ನೋಡ್ದೆ. ಬಂಗಾರದ ಸುದ್ದಿ ಮಾತಾಡಿದ್ರೆ, ಬಂಗಾರದ ಬಗ್ಗೆ ಸುದ್ದಿ ತೆಗೆದ್ರೆ, ಹೊಸ ಬಟ್ಟೆ ಬಗ್ಗೆ ಸುದ್ದಿ ತೆಗೆದ್ರೆ ಹೆಣ್ಮಕ್ಳು ಮಾತಾಡೋದ್ಲಿ ಸುಮ್ಮನೆ ಇರ್ತಾರೋ, ಇವರು ಸರಳ ಕೇಳ್ತಾರೋ. ಈಗ ಐಡಿಯಾ ಬಂತು.
ಕಮಲವಕ್ಕ ಬಂಗಾರ ಏನು ತುಟ್ಟಾಗೈತೆ ನೋಡಿರಿ, ₹1,00,000 ಅಂತ. ಏನು ಯವ್ವ, ಎಲ್ಲಿತ್ತು ಬಂಗಾರ ರೇಟ, ಎಲ್ಲಿ ಹೋಗಿ ಕುಂತು? ನಮ್ಮಂಥವ್ರೆಲ್ಲ ಬಂಗಾರ ತಗೋದು ಬಿಡೋದು ಏನು ಮಾಡೋದು ಹೇಳು? ಅಲ್ಲ ಇವ್ರ, ನಾ ಹೇಳಿದಂಗ ಮಾಡ್ರಲ್ಲ, ಇಷ್ಟೊತ್ತನ ಆ ಕಡೆ ತಿರ್ಕೊಂಡ್ ಮಾತಾಡೋರು ಬಂಗಾರ ಅಂದ್ಕೊಳ್ಳಿ 3 ಮಂದಿ ಗರಕ್ನ ಈ ಕಡೆ ಹೊಳಿಬಿಟ್ರು. ಹೌದೌದು ಮಲ್ಲಕ್ಕ, ಏನು ತುಸ ತುಟ್ಟಾಗೈತೆ ಏನೇವ? ಮೊದಲಾರ ಒಂದು 10,000 20,000 ಕೂಡಿಸಿರ ಏನಾರ ಒಂದು ಜವಾಡ್ನಿ ಬರ್ತಿತ್ತು. ಈಗ ₹1,00,000 ತೊಲಿ ಅಂದ್ರೆ ಯಾಕಡೆ 1,00,000 ಗಂಟ್ಲೆ ಕೂಡಿಸೋದು? ಯಾವಾಗ ನಮ್ಮಂಥವ್ರೆಲ್ಲ ಏನಾರ ಬಂಗಾರ ಜವಾಡ್ನಿ ತಗೊಂಡು ಹಾಕೋದು? ಏನ ಗನ ಚಿಂತೆ ಬಂದ್ಬಿಟ್ಟತ್ ಬಿಡುವ ನಮಗರ. ಮಲ್ಲವಕ್ಕಾರ ನಮ್ಮ ಅತ್ತಿಯರಿಗೆ ಸವಿ ಇದ್ದಾಗ ಬಡ್ಕೊಂಡ್ ಇಟ್ಕೊಂಡ್ರಿ. ಅತ್ತಿಯರ ನಂಗೊಂದು ಜೋಡಿ ಬಳಿ ಮಾಡಿಸ್ಕೊಡ್ರಿ, ಬಂಗಾರ ತುಟ್ಟಿ ಆತಂದ್ರೆ ಮತ್ತೆ ಮಾಡ್ಸಕ್ಕಾಗೋಲ್ಲ ಅಂತಂದ್ರೆ ನಾ ಯಾಕಂದ್ರಿ ಇನ್ನಟ್ ಸವಿ ಆಗಲಿ ತಡಿಕಿರ್ಜಕ್ಕ ಅಂತ ನಂಗೆ ಬಳಿ ಮಾಡಿಸೇ ಕೊಡ್ಲಿಲ್ರಿ. ಈಗೇನಾತ್ರಿ, 1 ವರ್ಷದಾಗ ಅಂದ್ರೆ ₹1,00,000 ಹಾಕೊಂಡು ಕುಂತ್ಕೊಂಡ್ ಬಿಡ್ತ್ರಿ. ಇನ್ನೇನ್ರಿ ಈ ಕೇಳಿರ ₹1,00,000 ಆಗೈತೆ ತಡಿಗಿರ್ಜಕ್ಕ, ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ಲಿ ಅಂತ ಮತ್ತು ಹಂಗ ಮಾಡಕತ್ತಾರ್ರಿ. ಏನ್ ಮಾಡ್ಲಿ ಹೇಳ್ರಿ ಮಲ್ಲವಕ್ಕಾರ? ನಾವ್ ಯಾವಾಗ ಬಳಿ ಮಾಡಿಸ್ಬೋದು, ಇವ್ರು ಯಾವಾಗ ನಮಗ್ ಮಾಡಿಸ್ಕೊಡೋದು? ನೀವೇ ಹೇಳ್ರಿ ಒಂದಿಟ. ಹೌದು ಗಿರ್ಜಕ್ಕ, ಏನು ನನ್ನ ಬಗ್ಗೆ ಕೇಳ್ತಾರಂತ ತಿಳ್ಕೊಂಡ್ರ ಇವ್ರು ತಮ್ಮದ ಕತೆ ಹೇಳಾಕತ್ರವ. ಅಲ್ಲ, ಲಕ್ಷ ಅಂದ್ರೇನ ನಿನಗೇನು ಕನ್ನ ಕಾಣಿಸ್ವಾತನ? ₹1,00,000 ಅಂದ್ರೆ 4 ತೊಲಿ ಬಳಿ ಮಾಡಿಸಿರ ₹4,00,000 ಬೇಕಾ? ಎಲ್ಲಿಂದ ತರೋದು? ವರ್ಷ ಗಂಟ್ಲೆ ಹೊಲಗೊಳಗೆ ದುಡ್ಕೊಂಡ್ರನು ಕೈಗೆ ಬಂದು ಹತ್ತುದು ಅಷ್ಟೋ ಇಷ್ಟೋ ಸಾವಿರ. ಅಂತದ್ ಕುಂತ್ಕೊಂಡ ಲಕ್ಷ ಗಂಟ್ಲೆ ಹಾಕಿ ಕೈಯಾಗ ಬಳಿ ಮಾಡಿಸಂದ್ರ ಹೆಂಗ್ ಮಾಡ್ಸಕತ್ತಿ? ಹೋಗ್ಲಿ ಬಿಡ್ರಿ ಎತ್ತೀರಿ, ಏನೋ ನೆನಪಾತ್ರಿ ಅದಕ್ಕೆ ಹೇಳಿನ ಅಷ್ಟೋ ರೀ. ಇರ್ಲಿ ಬಿಡವಾಗಿರ್ಜಕ್ಕ, ಬೇಸರ ಮಾಡ್ಕೋಬೇಡ. ಏನ ಅನುಕೂಲ ಆದಾಗ ಮಾಡಿಸ್ಕೊಂಡ್ರಾತ್. ಏನು ಬಂಗಾರ ಏನ ಮನುಷ್ಯನ್ಕಿಂತ ಹೆಚ್ಚಿಂದನ? ಹಾ, ಈ ಕರೆಕ್ಟ್ ಪಾಯಿಂಟಿಗೆ ಬಂದ್ರ ನೋಡು. ಅಯ್ಯ, ನೀ ಏನು ಅಂತಿ ಬಿಡುವ ಲಕ್ಷ್ಮಕ್ಕ, ಮನುಷ್ಯನ್ಕಿಂತ ಹೆಚ್ಚಿಂದನ ಅಂತ ಹೇಳಿ. ಆದ್ರೆ ಇರೋದು ಇದೊಂದು ಜನ್ಮ, ಎಲ್ಲಾನು ಉಟ್ಕೊಂಡ ತೊಟ್ಕೊಂಡ ಸಾಯ್ಬೇಕಂತ. ಎಲ್ಲಿ ಉಸಾಬರಿ? ಈಗ ನೋಡ್ರ ಮನುಷ್ಯಂದು ನೆಲಿನ ಇಲ್ಲ. ಇವತ್ತಿದ್ದವ್ರು ನಾಳೆ ಇರಲ್ಲ, ನಾಳೆದ್ದವ್ರು ನಾಡ್ದಿರಲ್ಲ. ಏನು ನೆಲಿ ಐತಿ? ಹಂಗಂತ ಹೇಳಿ ನಾನು ಜಗಳ ಮಾಡಿ ಕಾಡಿ ಬೇಡಿಕಾರ ಒಂದು ನೆಕ್ಲೆಸ್ ಮಾಡಿಸ್ಕೊಂಡ ಬಿಟ್ಟಿನಿ ನೋಡು. ಏ ಸರಿ ಗಿಜಕ್ಕ, ಈ ಕಡೆ ಬಾಯಿಲ್ ಒಂದಿಟ. ಎಲ್ಲಾ ಕಡೆ ನನಗಿಂತ ಮುಂದೆ ನಿಂತ ಬಿಟ್ಲ ಒಟ್ಟ. ಹಂಗ್ಯಾಕ್ ಮಾಡ್ತೀರಿವ ಅತ್ತೀರಿ? ಇವ ಮಲ್ಲವಕ್ಕಾರ, ನಾವು ಅವಾಗಿಂದ ನೋಡೇ ಇಲ್ಲ ನೋಡ್ರಿದ. ಲಕ್ಷ ಕೊಟ್ಟಿಲ್ಲ, ಅಟ್ಟೂರು ಕೂಡ ಹೊಲಕ್ಕೆ ಬಂದಾಗಿಂದ ಕಳೆ ತೆಗ್ಯಾಕತ್ತೇವಿ, ನೋಡಕ ನೆನಪಾಗಿಲ್ಲ. ಇವ ಮಲ್ಲಕ್ಕ, ದೊಡ್ಡ ನಸೀಬ್ ಬಿಡುವ ನಿಂದ. ಇಂಥ ತುಟ್ಟಿ ಕಾಲ್ದಾಗ ನಮ್ಮ ಗಂಡುಗಳು ಒಂದು ಗುಂಜಿ ಬಂಗಾರ ಕೊಡ್ಸೋದು ವಜ್ಜಾಗೈತಿ. ಮೊನ್ನೆ ಒಂದು ಮೂಗ್ಮಟ್ ಕಳೋದ್ರ ₹1,000 ಅಂದ ಕೂಡ್ಲೆ ಮೂಗ್ಮಟ್ಟಿಗೆ ನನ್ನ ಗಂಡ ಬೇಕು ಅಂತ ಕೊಡಿಸ್ತ. ನೀ ಗ್ರೇಟ್ ಬಿಡುವ. ಈಗಿನ ಕಾಲದಾಗ ಇಂಥ ತುಟ್ಟಿ ಕಾಲ್ದಾಗ ನಕ್ಲೇಸ್ ಮಾಡಿಸ್ಕೊಂಡಿ ಗಂಡನ ಕಡೆ ಅಂದ್ರ ನೀನ ದೊಡ್ಡ ಗ್ರೇಟ್. ಮಲ್ಲವಕರಿ, ಅದೇನು ಐಡಿಯಾ ಮಾಡಿರಿ ನಂಗಟ್ ಹೇಳ್ರಿ. ನನಗೂ ಬಳಿ ಬೇಕಂತ ಭಾಳ ಆಸೆ ಐತ್ರಿ. ನಮ್ಮ ಅತ್ತಿಯರು ನೋಡ್ರಿ ಹಿಂಗ ಅನ್ನತಾರ್ರಿ. ಇನ್ನು ಹಿರಿಯರು ಇರೋಕ್ಕಾಗಲಿ ನಮ್ಮ ಮನೆಯವ್ರಿಗೆ ಯಾಕೆ ಹೇಳೋದು ಬೇಡಂತ ನಾನು ಸುಮ್ಮದೇನ್ರಿ. ಅದೇನು ಐಡಿಯಾನೋ ನನಗಟ್ಟ ಹೇಳ್ರಿ. ನಮ್ಮ ಅತ್ತಿಯರಿಗೆ ಕೇಳೋಂಗೆ ಹೇಳ್ಬೇಡ್ರಿ, ಮತ್ತು ಅವ್ರಿಗೆ ಗೊತ್ತಾತಂದ್ರೆ ನನ್ನ ಬೈತಾರ್ರಿ. ನೀವು ಏನು ಐಡಿಯಾ ಮಾಡಿರಿ ಅಂತ ನಂಗಟ್ಟು ಹೇಳ್ಕೊಟ್ರೆ ನಾನು ನನ್ನ ಗಂಡಿಗೆ ಹೇಳ್ಕಾರ ನಾನು ಬಳಿ ಮಾಡಿಸ್ಕೊಂಡ್ಬಿಡ್ತೇನೆ ರೀ. ಅಯ್ಯ, ನನ್ನ ಸೊಸಿ ಏನೋ ಗುನುಗುನು ಕಿತಾಪತಿ ನಡೆಸಾಳ. ಗಿರ್ಜಕ್ಕ, ನಿಂಗೆಲ್ಲ ಹೇಳ್ತಾನೆ ಸುಮ್ಮಿರ್ನ. ಮಲ್ಲಕ್ಕ, ಎಷ್ಟು ತೊಲಿ ಐತವ? ಚಂದಾಗಿತ್ತು ನೋಡಿ ನೆಕ್ಲೇಸ್. ಎಷ್ಟು ರೊಕ್ಕ ಮುಟ್ಟಿತು? ಈ ದಾಯಕ ಬರೋಬ್ಬರಿ 2.5 ತೊಲಿ ಐತಿ ನೋಡುವ. ನಮ್ಮ ಮನೆಯರು ಸಾಂತ್ ತಗೋ ಅನ್ನಕತ್ತಿದ್ರು. ಸಾಂತ್ ತಗೊಂಡ್ರ ಕೊಳ್ಳ ಕಾಣ್ಬೇಕ ಬೇಡ? ನಾವರ ದೊಡ್ಡ ಮನುಷ್ಯರು ಸಣ್ಣ ನೆಕ್ಲೇಸ್ ತಗೊಂಡ್ರ ಕೊಳ್ಳ ಕಾಣೋದಿಲ್ಲವ. ಅದ್ರ ಸಂಬಂಧ ನಾನು ನನಗೆ 2.5 ತೊಲಿ ನೆಕ್ಲೇಸ್ ಕೊಡ್ಸೋದಿದ್ರೆ ಕೊಡಿಸ್ರಿ, ಇಲ್ಲಂದ್ರೆ ನನಗೆ ನೆಕ್ಲೇಸ್ ಬೇಡ ಅಂತ ಕೂತ್ಬಿಟ್ಟು ನೋಡು ಹಠ ಹಿಡಿದು ಸರಳ ಕೊಡ್ಸಿರ. ಅಡ್ಡಿ ಇಲ್ಲ, ಭಾಳ ಚಂದ ಐತ್ರಿ ಮಲ್ಲವಕ್ಕಾರ. ಈ ಡಿಸೈನು ಹೊಸದಾಗಿ ಬಂದೈತೆ ಅನ್ನೋರಿ. ನನ್ನಂತೆಕ್ಕಿಂತ ಡಿಸೈನಿನ ನೆಕ್ಲೇಸ ಇಲ್ಲ ನೋಡ್ರಿ. ಹೊಳ್ಳೆ ಅದ ನೆಕ್ಲೇಸ ಹಾಕೊಂಡು ಹೋಗೋದು ನನಗೂ ಬೇಜಾರಿ. ಬೇಜಾರಕತಿ ಪಾಪ. ಒಂದೇ ನೆಕ್ಲೇಸ್ ಹಾಕೋದಂದ್ರೆ ನಿನಗೂ ಬೇಸರಕತಿ. ಅದನ್ನ ನನ್ನ ಕಡೆ ಕೊಟ್ಬಿಡುವ ತಂಗಿ. ಹೆಂಗಿದ್ರು ನಾಳೆ ಕಾರ್ತಿಕದಾಗ ಲಕ್ಷ್ಮೀನಾರಾಯಣ ಜಾತ್ರೆ ಕತ್ತಲ್ಲ ಧಾರವಾಡದಾಗ. ಆ ಜಾತ್ರೆಯಾಗ ನಿನಗೆ ಎಷ್ಟು ಬೇಕೋ ಒಂದು 10-20 ಸರ ತಂದು ಕೊಟ್ಬಿಡ್ತಾನು. ಎಲ್ಲ ಕಾರ್ಯಗಳಾಗನು ಅವನ್ನ ಹಾಕೊಂಡು ಅಡ್ಡಾಡಂತೆ ಅಂತ. ಅಕ್ಕ ಬಜ್ಜಿ, ಯಾಕೆ ಬರ್ರಿ, ನೀವು ಕೇಳ್ತೀರಂತ ನಾ ಕೊಟ್ಟ ಬಿಡ್ತೇನ್ರಿ. ಇಲ್ರಿವ, ಅದೊಂದ ನೆಕ್ಲೇಸ ಇರ್ಲ್ರಿ ನನಗೆ. ಎಲ್ಲ ಕಾರ್ಯಕ್ಕೂ ಅದೊಂದ ನೆಕ್ಲೇಸ ಹಾಕೊಂಡು ಹೋಗ್ತೇನ್ರಿ. ನನಗೇನು ಬೇಜಾರಿಲ್ಲ. ಹಂಗ ಬಾ ದಾರಿಗೆ ಮತ್ತೆ. ಆದ್ರ ಲಕ್ಷ್ಮೀನಾರಾಯಣ ಜಾತ್ರೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದಾರಲ್ಲ, ಜಾತ್ರೆಗೆ ಕರ್ಕೊಂಡು ಹೋಗಿ 20 ಸರ ಮಾತ್ರ ಕೊಡ್ಸಬೇಕು ನೋಡ್ರಿ ಅಂತೀರಿ.